ಸಿನಿಮಾ ಚೆನ್ನಾಗಿದೆ, ನಿಮಗೂ ಇಷ್ಟ ಆಯ್ತು ಅಂದ್ರೆ ಎಲ್ಲರನ್ನೂ ಕಳಿಸಿ, ಸಿನಿಮಾ ಚೆನ್ನಾಗಿದೆ ರೆಫರ್ ಮಾಡಿ. ಇದೊಂದು ಎಮೋಷನ್ ಜರ್ನಿ. ಈ ಸಿನಿಮಾ ಮಾಡೋದಕ್ಕೂ ನಮಗೂ ಕೂಡ ಒಂದು ಎಮೋಷನ್ ಜರ್ನಿ ಆಗೋಗಿದೆ. ಈ ಸಿನಿಮಾ ಮೇಲೆ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ದೀವಿ. ಎಲ್ಲ ಆರ್ಟಿಸ್ಟು, ಟೆಕ್ನಿಷಿಯನ್ಸು, ಪ್ರೊಡ್ಯೂಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ತುಂಬ ರಿಚ್ ಆಗಿ ಬಂದಿದೆ ಸಿನಿಮಾ. ಇದು ಅನ್ಕೊಂಡಿದ್ದ ಬಜೆಟ್ಗಿಂತ ಒಳ್ಳೆ ಬಜೆಟಲ್ಲಿ ಸಿನಿಮಾ ಆಗಿದೆ ಇದು. ಈ ಸಿನಿಮಾದಲ್ಲಿ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ನಾವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ನಮ್ಮ ಸಿನಿಮಾ ಅಂತ ಕೆಲಸ ಮಾಡಿದ್ದಾರೆ. ಅದೊಂದು ಖುಷಿ ಇದೆ. ಕ್ಯಾಮ್ರಾಮನ್ ಆಗಿರ್ಬೋದು, ನಮ್ಮ ಈ ಸಿನಿಮಾದಲ್ಲಿ ನೋಡಿದ್ರೆ ಎಷ್ಟೋ ವಿಷುವಲ್ಸ್, ಸಂಗಮೇಶ್ ಆಗಿರ್ಬೋದು, ಆಮೇಲೆ ನಮ್ಮ ಪ್ರದ್ಯುತನ್ ತಿಂದಾಕ್ಬಿಟ್ಟವ್ರ ಮ್ಯೂಸಿಕ್ ಇದರಲ್ಲಿ ಆರ್ ತುಂಬ ಚೆನ್ನಾಗಿದೆ. ಮತ್ತು ನಮ್ಮ ವಿಜಯ್ ಆಗಿರ್ಬೋದು, ಪ್ರತಿ ಟೆಕ್ನಿಷಿಯನ್ಸ್ ಅಷ್ಟೇ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮತ್ತು ನಮ್ಮ ಆರ್ಟಿಸ್ಟ್ಗಳ ಬಗ್ಗೆ ಆಲ್ವೇಸ್ ಯಾವಾಗಲೂ ಹೇಳ್ತಾ ಇರ್ತೀವಿ, ನೆಕ್ಸ್ಟ್ ಲೆವೆಲ್. ಅವರೆಲ್ಲ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಕೆಲಸಗಳು ಮಾಡಿದ್ದಾರೆ. ನಂಗಂತೂ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾರೆ ನನ್ನ ಜೊತೆ ನಿಂತು. ಕ್ವಶನ್ಸ್ ರಾಮೋಜಿ ಫಿಲ್ಮ್ ಸಿಟಿ, ಶಿವಮೊಗ್ಗ, ಕನಕಪುರ, ಚನ್ನಪಟ್ಟಣ, ಈ ತರ ಸರ್. ಇದು 80s ಬ್ಯಾಕ್ಡ್ರಾಪ್ ಬರುತ್ತಲ್ಲ, ಹಾಗಾಗಿ ನಾವೆಲ್ಲ ಇಲ್ಲ ಸರ್. ಇದೊಂದು ಹ್ಯಾಂಗ್ ಮ್ಯಾನ್ ಕತೆ, ಅದೊಂದು ಲೈನ್ ತಗೊಂಡು ಸೊ ಅದ್ರ ಮೇಲೆ ಮಾಡಿದ ಕತೆ ಸರ್. ಹ್ಯಾಂಗ್ ಮ್ಯಾನ್ ಸರ್ ಕತೆ ಆಕ್ಚುಲಿ ರೆಡಿ ಇತ್ತು. ಆಮೇಲೆ ಸರ್ ನೋಡಿದ್ಮೇಲೆ ಅವ್ರ ಪ್ರಕಾರ ಒಂದಿಷ್ಟು ಚೇಂಜ್ ಮಾಡ್ಕೊಂಡು ಅವ್ರಿಗೋಸ್ಕರ ಆಮೇಲೆ ಹೇಳಿ ಒಪ್ಸಿದ್ದೆ ಸರ್. ಡೆಫಿನೆಟ್ಲಿ ಸರ್, ಅದೇ ಒಂದು ಫೇಸ್ ಆದ್ರೆ ಇದೊಂದು ಫೇಸ್ ಆಗುತ್ತೆ ಸರ್. ಡೆಫಿನೆಟ್ಲಿ ಅವರು ಕೂಡ ಸುಮಾರು ಸಲ ಹೇಳಿದ್ದಾರೆ. ಆಮೇಲೆ ಇದರಲ್ಲಿ ನೀವೇ ನೋಡಿ ಸರ್, ಅವರು ನೆಕ್ಸ್ಟ್ ಲೆವೆಲ್ ಮಾತಾಡಂಗಿಲ್ಲ. ಎಷ್ಟೊಂದು ಸಲ ಅವ್ರ ಆಕ್ಟಿಂಗ್ ನೋಡಿ ನಮ್ಮ ಫೈಟ್ ಮಾಸ್ಟರ್ಗಳು ಕೂಡ ಕಣ್ಣೀರಾಗ ಹಾಕ್ತಿದ್ದಾರೆ ಆಕ್ಟ್ ನೋಡ್ತಾ ನೋಡ್ತಾ ಶೂಟಿಂಗ್ ಟೈಮ್. ನಮ್ಗೆ ಸರ್ ಕಟ್ಟೇಳಿ ಅಂತ ಹೇಳ್ತಿದ್ರು. ಅಂದ್ರೆ ಆ ತರ ಒಂದು ಪರ್ಫಾರ್ಮೆನ್ಸ್ ನೋಡ್ತಾರೆ ಇದರಲ್ಲಿ. ಆಮೇಲೆ ನಮಗೂ ಕೂಡ ಲೈಕ್ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಬಂದು ಒಂದಿಷ್ಟು ಹೆಲ್ಪ್ ಮಾಡಿದ್ದಾರೆ. ಮತ್ತೆ ಅವ್ರದ್ದು ಆಕ್ಚುಲಿ ಏನ್ ಹೈಯೆಸ್ಟ್ ಸ್ಕಿಲ್ ಅಂತಂದ್ರೆ ಡೀಟೇಲ್ಸ್ ಅಲ್ಲಿ ನೆಕ್ಸ್ಟ್ ಲೆವೆಲ್. ಅವ್ರು ಆಕ್ಚುಲಿ ಎಕ್ಸ್ಪರ್ಟ್. ಎಷ್ಟೋ ನಮ್ಗೆ ವಿಷಯ ಗೊತ್ತಿಲ್ಲ. ತುಂಬಾ ನಾನು ಎಷ್ಟೊಂದು ಕಲ್ತಿದ್ದೀನಿ ಅವರಿಂದ ಕೆಲಸ. ಆಕ್ಚುಲಿ ಡೀಟೇಲ್ಸ್ ಅಲ್ಲಿ ಮಾತ್ರ ತುಂಬಾ ಚೆನ್ನಾಗಿ ಸಪೋರ್ಟಿವ್. ನಿನ್ನೆ ಕೂಡ ಬೆಳಗ್ಗೆ 5 o'clock ವರೆಗೂ ಅಲ್ಲೇ ಇದ್ವಿ. ಡೀಟೇಲ್ಸ್ ಸ್ಟುಡಿಯೋಯಿಂದಲೇ ಬರ್ತಿರೋದು. ಸರಿ, ನಿದ್ದೇನೂ ಆಗಿಲ್ಲ ಸರ್. ಖಂಡಿತ ಸರ್, ಮಿಸ್ಟರ್ ಪರ್ಫೆಕ್ಷನಿಸ್ಟ್. 85 days ಸರ್. ಬಜೆಟ್ ಗೊತ್ತಿಲ್ಲ ಸರ್, ಹೇಳಲ್ಲ. ಪ್ರೊಡ್ಯೂಸರ್ ಹೇಳ್ತಾರೆ ಸರ್. ಅದು 1980s ಕಾಲಘಟ್ಟದ್ದು ಅನ್ನೋದಕ್ಕೋಸ್ಕರ ಆ ತರದೆಲ್ಲ ಒಂದಿಷ್ಟು ತೋರಿಸ್ತೀವಿ ಸರ್. ಅದು ಮತ್ತೆ ರೇಡಿಯೋ, ಯಾಕಂದ್ರೆ ಲ್ಯಾಂಡ್ ಲೈನ್ ಎಲ್ಲ ಅಲ್ಲಿಂದ ಸರ್. ಮತ್ತೆ ಇದು ಟ್ರೈನ್ ನೋಡೋರು ಅಷ್ಟೇ, ಸ್ಟೀಮ್ ಇಂಜಿನ್ದು. ಮತ್ತೆ ಹ್ಯಾಂಗಿಂಗ್ ಅಷ್ಟೇ. ಹ್ಯಾಂಗಿಂಗ್ ಜಾಸ್ತಿ 80s ಅಲ್ಲಿ ಜಾಸ್ತಿ ಇತ್ತು. ಇವತ್ತಿನ ಪೀರಿಯಡ್ ಅಲ್ಲಿ ತುಂಬಾ ಕಮ್ಮಿ ಇದೆ. ಸೊ ಹಾಗಾಗಿ ನಾವು ಕತೆ ಪ್ರಕಾರ ಹಿಂದೆ ಹೋಗಿ ಶೂಟ್ ಮಾಡಿದ್ ಸರ್. ಇದು ಅದು ಟಿವಿಯಲ್ಲಿ ಬರ್ತಿರುತ್ತೆ ಸರ್ ಅಷ್ಟೇ. ಅದ್ರದ್ದು ಸಿನಿಮಾಗೂ ಸಂಬಂಧ ಇದೆ. CG ವರ್ಕ್ ತುಂಬಾ ಜಾಸ್ತಿನೇ ಇದೆ. 3D ಜಾಸ್ತಿ ಇದೆ ಅದರಲ್ಲಿ. ನಿಮ್ಗೆಲ್ಲ ಸಿನಿಮಾ ನೋಡಿದ್ಮೇಲೆ ಎಲ್ಲಿ CG ಅಂತ ಗೊತ್ತಾಗಲ್ಲ ನಿಮ್ಗೆ. ಆ ತರ ನಮ್ ಸಂಗಮೇಶ್ ಕೆಲಸ ಮಾಡಿದ್ದಾರೆ ಸರ್. ಸರ್ ಆಲ್ಮೋಸ್ಟ್ ತುಂಬಾನೇ ಇದೆ ಸರ್. ಒಂದು 35 minutes ವರೆಗೂ ಇದೆ ಸರ್. ಬಟ್ ನೀವು ಸಿನಿಮಾ ನೋಡಿದ್ಮೇಲೆ CG ಅಂತ ಗೊತ್ತಾಗಲ್ಲ. 100% ಸರ್, ಖಂಡಿತ. ಹೇಗೆ ಅಂತಂದ್ರೆ ಅವರು ಪರ್ಫಾರ್ಮೆನ್ಸ್ ಆಗಿರ್ಬೋದು, ಎಲ್ಲ ತರ. ಇವಾಗ ಇಡೀ ಸಿನಿಮಾದಲ್ಲಿ ಅವ್ರದ್ದು 2 to 3 minutes ಅಷ್ಟೇ ಡೈಲಾಗ್. ಇಡೀ ಸಿನಿಮಾನ ಬರೀ ಪರ್ಫಾರ್ಮೆನ್ಸ್ ಅಲ್ಲಿ ಎಂಗೇಜ್ ಇಟ್ಕೊಳ್ಳೋದು ಅಷ್ಟು ಚಿಕ್ಕ ಮಾತಲ್ಲ. ಆಲ್ರೆಡಿ ಸಿನಿಮಾ ನೋಡಿದಾರೆ ತುಂಬಾ ಜನ. ನಮ್ಮ ಟೆಕ್ನಿಷಿಯನ್ಸ್ ನೋಡಿದ್ದಾರೆ, ಮತ್ತೆ ನಮ್ಮ ಫಸ್ಟ್ ಸರ್ಕಲ್ ಜನ ಎಲ್ಲ ನೋಡಿ ಸಿಕ್ಕಾಪಟ್ಟೆ ಮೆಚ್ಕೊಂಡಿದ್ದಾರೆ. ಅದೊಂದು ಸಾಕು ಸರ್. ಪಂಚಿಂಗ್ ಡೈಲಾಗ್ ಇಲ್ಲ ಸರ್. ಪಂಚಿಂಗ್ ಎಂಟರ್ಟೈನ್ಮೆಂಟ್ ಕಂಟೆಂಟ್ ಸಿನಿಮಾ ನಮ್ದು ಅಷ್ಟೇ. ಡೈಲಾಗ್ಸ್ ಇದೆ ಅಷ್ಟೇ. ಆಕ್ಷನ್ ಇದೆ, ಡ್ರಾಮಾ ಇದೆ, ಫ್ಯಾಮಿಲಿ, ಎಮೋಷನ್ ಎಲ್ಲ ತರ ಇದೆ ಇದರ ಎಲಿಮೆಂಟ್ಸ್. ಪ್ಯಾಕೇಜ್ ಪ್ರದ್ಯುತನ್ ಅಲ್ಲೇ ಇದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ. ಅವರು ಕೂಡ ಯಾವತ್ತೂ ಕೂಡ ನಾವು ಯಾವತ್ತು ಫೋನ್ ಮಾಡಿದ್ರು ಫೋನ್ ಇದ್ದ ತಕ್ಷಣ ಕಳಿಸ್ಬಿಡ್ತಾರೆ ಒಂದು ಆಪ್ಷನ್. ಅಷ್ಟು ಸ್ಪೀಡಲ್ಲಿ ಇರ್ತಾರೆ ಸರ್. ಶ್ರುತಿ ಸರ್, ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರು ಕ್ಯಾರೆಕ್ಟರ್ ಕೂಡ ಇದಕ್ಕೆ ಮುಂಚೆ ಯಾರು ಆ ತರದ ಪಾತ್ರ ಮಾಡಿಲ್ಲ. ಶ್ರುತಿ ಮೇಡಮ್ ಆಗಿರ್ಬೋದು, ಮಹಾಲಕ್ಷ್ಮಿ ಮೇಡಮ್ ಇದರಲ್ಲಿ ಆಕ್ಚುಲಿ ಗೆಸ್ಟ್ ಅಪಿಯರೆನ್ಸ್ ಸರ್. ಶ್ರುತಿ ಮೇಡಮ್ ಬಂದು ನಮ್ಮ ಕಾಕ್ರೋಚ್ ಸುದಿ ಅವರ ಅಮ್ಮ ಪಾತ್ರ ಮಾಡಿದ್ದಾರೆ ಸರ್.
ಸರ್ ಈ ಸಿನಿಮಾ ನೋಡಿದ್ಮೇಲೆ ನೀವೇ ಇನ್ನೊಬ್ರಿಗೆ ಹೇಳ್ತಾರೆ ಈ ಸಿನಿಮಾ ಚೆನ್ನಾಗಿದೆ ಹೋಗಿ ಅಂತ, ಅದಂತೂ ಗ್ಯಾರಂಟಿ ಸರ್. ಆ ಥರ ಸಿನಿಮಾ ಇದು. ಕಾನ್ಫಿಡೆನ್ಸ್ ಅಷ್ಟೇ ಸರ್, ಓವರ್ ಕಾನ್ಫಿಡೆನ್ಸ್ ಇದೆ ಸರ್. ಚೆನ್ನಾಗಿದ್ರೆ ಅಲ್ವಾ ಸರ್ ಹೇಳ್ತಾರೆ ನೋಡೋಗಿ ಅಂತ. ಕರ್ಸಕ್ಕರೆ ಮಾರ್ನಿಂಗ್ ಶೋ ನೋಡಿದ್ರೆ ಲೈಕ್ ಮೌತ್ ಟಾಕ್ ಅಲ್ಲಿ ಕರ್ಕೊಂಡ್ ಬಂದ್ಬಿಡ್ತಾರೆ ಸರ್ ಈ ಸಿನಿಮಾಗೆ. ಪ್ರತಿಯೊಬ್ಬರು ಅಷ್ಟೇ ಈ ಸಿನಿಮಾಗೆ, ಪ್ರತಿಯೊಬ್ಬರು ಆರ್ಟಿಸ್ಟ್ಗಳಿಂದ ಹಿಡಿದು ಟೆಕ್ನಿಷಿಯನ್ ಎಲ್ಲರೂ ಸಖತ್ ಸಪೋರ್ಟ್ ಮಾಡಿದ್ದಾರೆ ಸರ್ ಈ ಸಿನಿಮಾಗೆ. ಸರ್ ಕಾಕಿ ಅಂತ ಮಾಡಿದ್ದೆ ಸರ್ ಶಿವರು ಸರ್. ಕ್ವಶನ್ಸ್? ಥ್ಯಾಂಕ್ ಯು ಸರ್. ನಿರ್ದೇಶಕರಾದಂತಹ